ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ದೇವೇಗೌಡರ ಭಾವನಾತ್ಮಕ ಅಳಲು. ಪಾರ್ಕಿಂಗ್ ಮಾಫಿಯಾ ಧೋರಣೆ, ಆಮ್ ಆದ್ಮಿ ಪಕ್ಷ ಕಟು ಟೀಕೆ. ನೆನೆಗುದಿಗೆ ಬಿದ್ದಿರುವ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗೆ ಸಮ್ಮತಿ ನೀಡಿ, ನಾನು ಜೀವನದ ಕೊನೆಗಾಲದಲ್ಲಿ ಇದ್ದೇನೆ, ನಿಮ್ಮ ಜೊತೆ ಸದಾ ಇರುವೆ, ರಾಜ್ಯಕ್ಕೆ ನ್ಯಾಯ ಕೊಡಿ ಎಂದು ಭಾವನಾತ್ಮಕವಾಗಿ ಮಾಜಿ ಪ್ರಧಾನಿ ರಾಜ್ಯಸಭಾ ಸದಸ್ಯ ಎಚ್ ಡಿ ದೇವೇಗೌಡ ಮನವಿ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಎಚ್ ಡಿ ದೇವೇಗೌಡ ಅವರು ರಾಜ್ಯದ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಗದ್ಗತಿಯರಾಗಿ ಮನವಿ ಮಾಡಿದರು. ಇನ್ನು 1 ತಿಂಗಳಲ್ಲಿ ತಮ್ಮ ರಾಜ್ಯಸಭಾ ಅವಧಿ ಮುಗಿಯಲಿದೆ. ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ, ಅವರ ಹಿತ ಕಾಯಿರಿ ಎಂದು ಕೋರಿದರು. ಸರ್, ಡ್ರಿಂಕಿಂಗ್ ವಾಟರ್ is a major problem. Sir, we're all human beings. Sir, Karnataka people, on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member on what has happened about the Kaveri dispute. Sir, today is the fag end of my life. I only appealed to this August House. I only appeal whether I will be here or not. My term may be by another 1 month. Please, take care of Karnataka. Knowing full well about the suffering of the farmer, the drinking water, sir, with folded hands. I beg of you, sir. I am with you. I will stand by with you. I have given an open promise. My son is in your cabinet. I am not going to make any change. Please see that the problem of the drinking water is solved. I will be grateful for you, sir, for having given me this much of time to speak. ಬೆಂಗಳೂರು ನಗರದಲ್ಲಿ ಮತ್ತೆ ಪಾರ್ಕಿಂಗ್ ಮಾಫಿಯಾ ತಲೆ ಎತ್ತಲು ನಿರ್ಧರಿಸಿರುವ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಪಾರ್ಕಿಂಗ್ ಮಾಫಿಯಾ ಧೋರಣೆಗೆ ಆಮ್ ಆದ್ಮಿ ಪಕ್ಷ ಕಟುವಾಗಿ ಟೀಕಿಸಿದೆ. ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕುಮಾರ್ ಮಾತನಾಡಿ, ಡಿ.ಕೆ. ಶಿವಕುಮಾರ್ ಅವರ ತಲೆಕೆಟ್ಟ ಹಾಗೂ ಜೇಬಿಗೆ ಕನ್ನ ಹಾಕುವ ನೀತಿಯಿಂದಾಗಿ ಬೆಂಗಳೂರಿಗರು ಮತ್ತೆ ಪಾರ್ಕಿಂಗ್ ಮಾಫಿಯಾಗೆ ಬಲಿಯಾಗುವ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಬೆಂಗಳೂರಿನ 5 ಪಾಲಿಕೆಗಳು ಈ ಬಗ್ಗೆ ಟೆಂಡರ್ನ ಕರೆದಿರುವುದು. ಕಾಂಗ್ರೆಸ್ ಸರ್ಕಾರವು ನೇರವಾಗಿ ಬೆಂಗಳೂರಿಗರ ಜೇಬಿಗೆ ಕನ್ನ ಹಾಕುವಂತಿದೆ. ಈಗಾಗಲೇ ಪಾಲಿಕೆಯು ಕೇವಲ ವಾರ್ಷಿಕ 1.6 ಕೋಟಿ ರೂಪಾಯಿಗಳ ಆದಾಯಕ್ಕಾಗಿ ಸಮಸ್ತ ಬೆಂಗಳೂರಿಗರ ಜನಸಾಮಾನ್ಯರ ಉಳಿತಾಯದ ಹಣವನ್ನು ಪಾರ್ಕಿಂಗ್ ಮಾಫಿಯಾಗಳಿಗೆ ನೀಡುವಂತಹ ದುರವಸ್ಥೆ ತಲೆದೋರುತ್ತಿದೆ. ಬೆಂಗಳೂರಿಗರು ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡುತ್ತಾರೆಂಬ ಕುಂಟು ನೆಪವನ್ನು ಹೇಳಿಕೊಂಡು ಪೊಲೀಸ್ ಡಿ.ಕೆ. ಶಿವಕುಮಾರ್ ತಮ್ಮ ಬೆಂಬಲಿಗರ ಉದ್ಧಾರಕ್ಕಾಗಿ ಈ ನಿಲುವನ್ನು ತಾಳಿರುವುದು ಬೆಂಗಳೂರಿಗರು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. ಕೂಡಲೇ ಬೆಂಗಳೂರಿನ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಸರಿಪಡಿಸಲು ವಿಶೇಷ ಸಂಚಾರ ಪೊಲೀಸ್ ಆಯುಕ್ತರನ್ನು ಮರುನಿಯುಕ್ತಿಗೊಳಿಸಬೇಕು. ಸಂಚಾರ ವಿಭಾಗದ ಪೊಲೀಸರು ನಿರಂತರ ರಸ್ತೆಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ವಾತಾವರಣ ಮೂಡಬೇಕು. ಈಗಾಗಲೇ ಆಡಳಿತ ಸರ್ಕಾರಗಳ ಭ್ರಷ್ಟಾಚಾರ ನೀತಿಯಿಂದಾಗಿ ಬೆಂಗಳೂರು ನಗರವು ವಿಶ್ವದಲ್ಲಿಯೇ ಕುಖ್ಯಾತಿಯನ್ನು ಪಡೆದಿದೆ. ಇದನ್ನು ಕೂಡಲೇ ಹೊರಬರಬೇಕಾಗಿದೆ. ಇವುಗಳ ಬಗ್ಗೆ ಕಾರ್ಯತಂತ್ರವನ್ನು ರೂಪಿಸುವ ಬದಲು ಸರ್ಕಾರವು ನೇರವಾಗಿ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುವಂತಹ ದುರಳ ಪಾರ್ಕಿಂಗ್ ನೀತಿಯನ್ನು ಜಾರಿಗೊಳಿಸುವುದನ್ನು ನಿಲ್ಲಿಸಬೇಕು ಎಂದು ಡಾಕ್ಟರ್ ಸತೀಶ್ ಕುಮಾರ್ ಆಗ್ರಹಿಸಿದರು. ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಜನರಿಗೆ ಒಂದಲ್ಲ ಒಂದು ತೆರಿಗೆ ಮತ್ತು ಇನ್ನೊಂದು ರೂಪದಲ್ಲಿ ಟ್ರಾಫಿಕ್ಕು, ಬೇರೆ ಬೇರೆ ರೀತಿಯ ಅನೇಕ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ಸಮಸ್ಯೆ ತಲೆದೋರ್ತಾ ಇದೆ ಬೆಂಗಳೂರಲ್ಲಿ. ಅದೇನಂತ ಹೇಳಿದ್ರೆ, ಏನು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಲಿಕ್ಕೆ, ಅಂದರೆ ತುಂಬ ಟ್ರಾಫಿಕ್ ಆಗಿದೆಯಂತೆ, ಜನ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಪಾರ್ಕಿಂಗ್ ನೀತಿಯನ್ನು ತರಲಿಕ್ಕೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದು ತುಂಬ ಅಕ್ಷಮ್ಯ. ಅಂದರೆ ಈ ಪಾರ್ಕಿಂಗ್ ನೀತಿಯನ್ನು ತಂದರೆ ನಿಮ್ಮ 2 ವೀಲರ್ ಆಗಲಿ, ಕಾರ್ ಆಗಲಿ, ಬೆಂಗಳೂರಿನ ಬೇರೆ ಬೇರೆ ಜನನಿಬಿಡ ಏನು ಬೀದಿಗಳಲ್ಲಿ ನಿಂತರೆ ನೀವು ಪಾರ್ಕಿಂಗ್ ಶುಲ್ಕವನ್ನು ಕೊಡಬೇಕಾಗ್ತದೆ. ಅಥವಾ ನೀವೇನಾದ್ರು ಗಾಡಿಯನ್ನು ನಿಲ್ಲಿಸಿ ನೀವು ಹೊರಟಿದ್ರೆ ಅದನ್ನು ಟೋವಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮರು ಜಾರಿಗೆ ತರಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಆಮ್ ಆದ್ಮಿ ಪಾರ್ಟಿ ಇದನ್ನು ಅತ್ಯುಗ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ, ನೀವು ಈಗಿರುವ ಏನು ಪೊಲೀಸ್ ವ್ಯವಸ್ಥೆಯಲ್ಲಿ ಏನು ಸಂಚಾರ ವಿಭಾಗ ಇದೆ, ಆ ಸಂಚಾರ ವಿಭಾಗವನ್ನು ಎಲ್ಲ ಆಯುಕ್ತರುಗಳು ಇದ್ದಾರೆ ಬೆಂಗಳೂರಿನಲ್ಲಿ. ವಲಯಗಳಿಗೆ ಒಬ್ಬೊಬ್ಬರು DCPಗಳನ್ನು ಆಯುಕ್ತರನ್ನಾಗಿ ತಾವು ನೇಮಕ ಮಾಡಿದ್ದೀರ. ಸೂಕ್ತವಾದ ಫೋರ್ಸ್ಗಳನ್ನು ತಾವು ಕೊಟ್ಟರೆ ಅವರು ಅಲ್ಲಿ ಟ್ರಾಫಿಕನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಅದು ಬಿಟ್ಟು ಇವಾಗ
ಏನು ಸಂಚಾರಿಗಳು ಅಂದರೆ ವಾಹನ ಸಂಚಾರರು ಮಾಡ್ತಕ್ಕಂಥ ಉಲ್ಲಂಘನೆಗಳಿಗೆ ಆ ಉಲ್ಲಂಘನೆಗಳನ್ನು ಫೈನ್ ಮುಖಾಂತರ ತಾವು ಕಲೆಕ್ಟ್ ಮಾಡ್ತಾ ಇದ್ದೀರ ಡಿಜಿಟಲ್ ಮಾಧ್ಯಮದಲ್ಲಿ. ಅಲ್ಲಿ ನೀವು 50% ಡಿಸ್ಕೌಂಟನ್ನು ಕೊಟ್ಟು ತಾವು ಆ ಒಂದು ದಂಡವನ್ನು ಕಲೆಕ್ಟ್ ಮಾಡತಕ್ಕಂಥ ಕೆಲಸಗಳನ್ನ ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದೀರ. ಯಾಕಂದರೆ ಎಷ್ಟೋ ವಾಹನ ಸಂಚಾರಿಗೆ ತಾವೇನೇನು ಉಲ್ಲಂಘನೆ ಮಾಡಿದ್ದೀವಿ ಅಂತಲೇ ಗೊತ್ತಿಲ್ಲ. ಎಲ್ಲ ಟ್ರಾಫಿಕ್ನವ್ರು ಹಿಡಿದು ಫೈನ್ ಲಿಸ್ಟ್ ತೆಗೆದಾಗ ಇಷ್ಟಿಷ್ಟು ಉದ್ದ ಲಿಸ್ಟ್ಗಳು ಬರ್ತದೆ. ಆದರೆ ಅಲ್ಲಿ ತಾವು ಈ ರೀತಿಯೂ ಜನಗಳನ್ನ ಒಂದು ಕಡೆ ಮಾಡ್ತಾ ಇದ್ದೀರ. ಆಯಿತು, ಜನ ತಾವು ಮಾಡಿರೋ ತಪ್ಪಿಗೆ ಅದು ಶಿಕ್ಷೆ ರೂಪದಲ್ಲಿ ಒಂದು ದಂಡವನ್ನು ಕಟ್ತಕ್ಕಂಥದ್ದು. ಆದರೆ ಪಾರ್ಕಿಂಗ್ ನೀತಿಯನ್ನು ತಂದು 3 ಕಾಸು 4 ಕಾಸು ಟೆಂಡರನ್ನು ಕರೆದುಬಿಟ್ಟು ತಾವು ಡಿ ಕೆ ಶಿವಕುಮಾರ್ ಅವರು ಯಾರಿಗೋಸ್ಕರ ಈ ಒಂದು ಪಾರ್ಕಿಂಗ್ ನೀತಿಯನ್ನು ತರ್ತಾ ಇದ್ದೀರಾ? ಏನು ತಮ್ಮ ಬೆಂಬಲಿಗರು ಮತ್ತು ಬೇರೆ ಬೇರೆಯವರ ಏಳಿಗೆಗಾಗಿ ಅಂದರೆ ಅವ್ರ ಉದ್ಧಾರಕ್ಕಾಗಿ ಈ ಒಂದು ಪಾರ್ಕಿಂಗ್ ಇದನ್ನು ಟೆಂಡರ್ಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನು GBAಗಳಿಗೆ ಇದರಿಂದ ಪುಡ್ಗ ಸಿಗುತ್ತೆ, ಆದರೆ ಬೆಂಗಳೂರಿನ ಜನರಿಗೆ ಜೇಬಿಗೆ ಕತ್ತರಿ ಬೀಳ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ವಿವಿಧ ಪಾಲಿಕೆಗಳ ಮುಖ್ಯಸ್ಥರಾದ ಅಶೋಕ್ ಮೃತ್ಯುಂಜಯ, ಶಶಿಧರ ಆರಾಧ್ಯ, ಮರಿಯಾ ಹುಸೇನ್, ಮುನೇಶ್ ಕುಮಾರ್, ಉಮೇಶ್ ಬಾಬು, ಪಿಳ್ಳೇಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.